ಹಲೋ ವ್ಯೂವರ್ಸ್, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಸೆಲೆಕ್ಟಿಂಗ್ ಪಿತೃದೋಷ ನಿವಾರಣಾ ಸೆಷನ್. ಸೊ ನಿಮಗೆ ಈ 15 ದಿನ ಆದಮೇಲೆ ನೀವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಲೈಫು ಬದಲಾಗ್ತಾ ಹೋಗುತ್ತೆ ಇಲ್ಲಿಂದ. ಅದಕ್ಕಾಗಿ ಮೊದಲೇ ಕಂಗ್ರ್ಯಾಚುಲೇಷನ್ಸ್. ಸೊ ಈ ವಿಡಿಯೋಗೆ ನಿಮಗೆ ಸ್ವಾಗತ. ಐ ಇನ್ವೋಕ್ ಮೈ ಕುಲದೇವತ, ಇಷ್ಟದೇವತ, ಗ್ರಾಮ ದೇವತ, my ancestors, spirit guides, guardian angels, my Guruma, and all the Shambhala masters, Siddha masters. Please come, please come, please come, and please bless the viewers and sadhakas whoever watch this video and take action. ಥ್ಯಾಂಕ್ ಯು. ಇಟ್ಸ್ ಡನ್. ಬನ್ನಿ ಮೊದಲು ಪಿತೃ ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ. ಪಿತೃಗಳು ಅಂದರೆ ನಮ್ಮ ಪೂರ್ವಜರು, ನಮ್ಮ ಅಜ್ಜಿ, ತಾತ, ಮುತ್ತಾತ, ನಮ್ಮ ಹಿಂದಿನ 7 ಜನ್ರೇಷನ್ ಯಾರೆಲ್ಲ ಮರಣ ಹೊಂದಿದ್ದಾರೆ ಅವರು ನಮ್ಮ ಪಿತೃಗಳಾಗ್ತಾರೆ. ಆದರೆ ಪಿತೃದೋಷ ಅಂದರೆ ಏನು? ಈಗ ಹೇಗೆ ನಮ್ಮ ಪಿತೃಗಳು ಸತ್ತ ತಕ್ಷಣ ಅವರ ಎಲ್ಲ ಆಸ್ತಿ, ಅವರ ಸಂಪಾದನೆ ಏನೆಲ್ಲ ಇರುತ್ತೆ ಅದು ಮುಂದಿನ ಪೀಳಿಗೆಗೆ ಆಟೋಮೆಟಿಕ್ಕಾಗಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ, ಹೌದಾ? ಅದೇ ಥರ ಅವರು ಮಾಡಿರೋವಂತಹ ಕೆಲವು ಕರ್ಮಗಳು, ಅದು ಕೆಟ್ಟದ್ದಾಗಿರಬಹುದು, ಒಳ್ಳೆಯದಾಗಿರಬಹುದು, ಅಥವಾ ಅವ್ರಿಗೇನಾದರೂ ಶಾಪ ಇದ್ದರೆ ಅದು ಕೂಡ ನಮಗೆ ಕ್ರೆಡಿಟ್ ಆಗುತ್ತೆ. ನಮ್ಮ DNA ಅದು ಇನ್ಬಿಲ್ಟ್ ಆಗಿ ಬರುತ್ತೆ. ಇದು ಯಾಕೆ? ಕೆಲವರಿಗೆ ಇದು ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ಬಹುದು, ಆದರೆ ಇದು ನಿಜ. ಅವರ ಆಸ್ತಿಗೆ ನಾವು ಹೇಗೆ ಪಾಲುದಾರರೋ ಹಾಗೆ ಅವರು ಏನೇನು ಕೆಲಸ ಮಾಡಿರ್ತಾರೆ, ಅವರ ಪಾಪಕರ್ಮಗಳು, ಅವರಿಗೆ ಸಿಕ್ಕಂಥ ಶಾಪಗಳು ಅದು ಕೂಡ ನಮಗೆ ಬರುತ್ತೆ, ಹಾಗೆ ಜೊತೆಗೆ ಒಳ್ಳೆಯದು ಕೂಡ. ಎಷ್ಟು ಪೀಳಿಗೆ ನಮಗೆ ಎಫೆಕ್ಟ್ ಆಗುತ್ತೆ ಅಂದರೆ ನಮ್ಮ ಹಿಂದಿನ 7 ಜನ್ರೇಷನ್ಸು, ನಮ್ಮ ಹಿಂದಿನಿಂದ ಅಜ್ಜಿ, ತಾತ, ಮುತ್ತಾತ, ಅವರ ಅಪ್ಪ ಅಮ್ಮ, ಈ ಥರ 7 ಜನ್ರೇಷನ್ನಲ್ಲಿ ಮಾಡಿರೋವಂತಹ ಈ ಕರ್ಮಗಳು ನಮಗೆ ಬರುತ್ತೆ, ಫ್ರೀಯಾಗಿ ಸಿಗತ್ತೆ. ಸೊ ಹಿಂದಿನ ಕಾಲದಲ್ಲಿ ನೋಡಬಹುದು, ಸಣ್ಣ ಸಣ್ಣ ತಪ್ಪಿಗೂ ಕೂಡ ತುಂಬ ದೊಡ್ಡ ಶಿಕ್ಷೆ ಸಿಗ್ತಾಯಿತ್ತು. ಮತ್ತು ಅವರನ್ನು ಸಮಾಜದಿಂದ ಹೊರಗಡೆ ಹಾಕ್ಬಿಡೋದು, ಕುಟುಂಬದಿಂದ ಹೊರಗಡೆ ಹಾಕ್ಬಿಡೋದು, ಅವ್ರನ್ನ ಕೇರ್ ಮಾಡ್ತಿರಲಿಲ್ಲ. ಹಣಕಾಸಿಗೆ ಸಂಬಂಧಪಟ್ಟಂಗೆ ತುಂಬ ಮನೆ ಯಜಮಾನ ಅಂತ ಯಾರು ಇರ್ತಾಯಿದ್ರು ಅವರ ಕೈಯಲ್ಲಿ ಇರ್ತಾಯಿತ್ತು, ಬೇರೆಯವರು ಅವ್ರ ಹತ್ರ ಕೇಳಿ ತಗೋಬೇಕಿತ್ತು. ಮತ್ತು ಅವ್ರು ತುಂಬ ರೂಡಾಗಿ ಬಿಹೇವ್ ಮಾಡ್ತಾಯಿದ್ರು. ಸೊ ಇದೆಲ್ಲ ಮಾನಸಿಕವಾಗಿ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಅವರು ಮತ್ತು ಮನೆಯಿಂದ ಹೊರಗಡೆ ಹೋಗಿ ಹೇಗೋ ಸಾವಾಗಿರುತ್ತೆ, ಅವರಿಗೆ ಶ್ರಾದ್ದ ಆಗಿರಲ್ಲ, ತರ್ಪಣ ಆಗಿರಲ್ಲ. ಸೊ ಹೀಗಾಗಿ ಅವರು ಅಂತರ್ಪಿಚಾಚಿಗಳಾಗಿ ಅಲಿತಾ ಇರಬಹುದು. ಮತ್ತು ಅವರಿಗೆ ತನ್ನ ವಂಶದ ಬಗ್ಗೆ ಹೆಮ್ಮೆ ಇರೋದಿಲ್ಲ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಒಳ್ಳೆ ಪ್ರೀತಿ ಸಿಕ್ಕು, ರಿಲೇಷನ್ಶಿಪ್ ಎಲ್ಲ ಚೆನ್ನಾಗಿದ್ದು, ಮತ್ತು ದೇವರ ಧ್ಯಾನ ಮಾಡ್ತಾ ಅವ್ರಿಗೆ ದೇವರ ಸಾಕ್ಷಾತ್ಕಾರ ಆಗಿ ಈ ಭೂಮಿಯನ್ನು ಅವರು ತ್ಯಜಿಸಿರ್ತಾರೆ. ಅಂಥವರು 4th ಪ್ಲೇನಲ್ಲಿ ದೇವರ ಹತ್ರ ಇರ್ತಾರೆ. ಅವರು ಪಾಸಿಟಿವ್ ಆಗಿ ಇದ್ದದ್ರಿಂದ, ದೇವರ ಸಾಕ್ಷಾತ್ಕಾರ ಆಗಿರೋದ್ರಿಂದ ಅವರ ಆತ್ಮ ತುಂಬ ಎನರ್ಜೈಸ್ಡ್ ಆಗಿರುತ್ತೆ, ಪಾಸಿಟಿವ್ ಎನರ್ಜಿಯಿಂದ, ದೇವರ ಆಶೀರ್ವಾದದಿಂದ. ಸೊ ಅಂಥವ್ರು ಏನು ಮಾಡ್ತಾರೆ, ತಮ್ಮ ಮುಂದಿನ ಪೀಳಿಗೆಗೆ ಆಶೀರ್ವಾದವನ್ನು, ಬ್ಲೆಸ್ಸಿಂಗ್ಸನ್ನು ಅಲ್ಲಿಂದನೇ ಕೊಡ್ತಾ ಇರ್ತಾರೆ. ನಮ್ಮ ಯಾವುದೇ ಸಮಸ್ಯೆಗೂ ಕೂಡ ಪಾಸಿಟಿವ್ ಆಗಿ ಸ್ಪಂದಿಸ್ತಾ ಇರ್ತಾರೆ. ಅದಕ್ಕೆ ವಿರುದ್ಧವಾಗಿ ತುಂಬ ಕೆಟ್ಟದ್ದನ್ನು ಅನುಭವಿಸಿದಂತಹ ಆತ್ಮಗಳು, ಕರ್ಸಸ್ಸು, ಏನಾದರೂ ಕೆಟ್ಟದಾಗಲಿ ಈ ಥರ ಅವರೇ ಕೆಟ್ಟದ್ದು ಮಾಡೋವಂತಹ ಅವಕಾಶಗಳು ಹೆಚ್ಚಿರುತ್ತೆ.
ಯಾಕಂದರೆ ಅವರು ರಿಸೀವ್ ಮಾಡಿರೋದು ಅದೇ ಥರ ಈ ವಂಶದಿಂದ ರಿಸೀವ್ ಮಾಡಿರ್ತಾರೆ. ದ್ವೇಷ ಇರುತ್ತೆ. ಮತ್ತು ಅವರು ಹೋಗಿ ದೇವರ ಪಾದವನ್ನು ಸೇರಿರೋದಿಲ್ಲ. ಅವರಿಗೆ ಶಕ್ತಿಯ ಅವಶ್ಯಕತೆ ಇರುತ್ತೆ. ಹೇಗೆ ನಾವು ಕೆಲವೊಂದು ರಿಚುವಲ್ಸ್ ಮಾಡಿದಾಗ ನಮಗೆ ಎನರ್ಜಿ ಸಿಗ್ತಾ ಹೋಗುತ್ತೆ, ಹಾಗೆ ಅವ್ರಿಗೂ ಕೂಡ ಅವ್ರು ಆ ಥರ ಮಾಡಲ್ಲ. ಆ ಥರ ಯಾರು ಮಾಡ್ತಾರೆ ಅವರಿಂದ ಆ ಎನರ್ಜಿಯನ್ನು ಕಸಿದುಕೊಳ್ತಾ ಇರ್ತಾರೆ. ಸೊ ಈ ಎರಡೂ ರೀತಿಯಲ್ಲಿ ನಮ್ಮ ವಂಶಸ್ಥರು ಇರ್ತಾರೆ. ಸೊ ಇಂಥ ಸಮಯದಲ್ಲಿ ಪಿತೃಪಕ್ಷದಲ್ಲಿ ನಾವು ಅವರಿಗೆ ತರ್ಪಣ ಕೊಟ್ಟು ಶ್ರಾದ್ದ ಮಾಡಿ ಮತ್ತು ಕೆಲವೊಂದು ಮಂತ್ರಗಳನ್ನು ಜಪ ಮಾಡೋದ್ರಿಂದ ಅವ್ರಿಗೆ ಮುಕ್ತಿ ಸಿಗತ್ತೆ. ಮತ್ತು ಅವರಿಗೆ ಅವರನ್ನು ಪದೇ ಪದೇ ನೆನಪಿಸ್ಕೊಂಡು ಇಂಥವ್ರಿದ್ದರು ನಿಮಗೆ ಗೊತ್ತಿದ್ದರೆ ನಿಮ್ಮ ಮಕ್ಕಳಿಗೆ ಏನು ಮಾಡಿ ಅವರ ಬಗ್ಗೆ ತಿಳಿಸ್ತಾ ಇರಿ. ಇದರಿಂದ ಅವ್ರಿಗೆ ಸ್ವಲ್ಪ ಮನಸ್ಸು ಸಮಾಧಾನ ಆಗುತ್ತೆ. ನನ್ನನ್ನು ನೆನಪಿಸ್ಕೊತಾ ಇದ್ದಾರೆ, ಇವರು ನನ್ನನ್ನು ಪ್ರೀತಿಸ್ತಾರೆ ಅನ್ನೋವಂತಹ ಒಂದು ಮೆಸೇಜು ಅವ್ರಿಗೆ ಹೋಗುತ್ತೆ. ನಿಮಗೆ ಗೊತ್ತಿಲ್ಲದೆ ಇರಬಹುದು, ನಿಮ್ಮ ಅಪ್ಪ ಏನಾದರೂ ಹೇಳಿದರೆ ಇಂಥವ್ರಿದ್ದರು, ಅವರು ತುಂಬ ಒಳ್ಳೆಯವರು, ಅವ್ರಿಗೆ ಪಾಪ ಹಿಂಗಾಯ್ತಂತೆ ಅಂತ ಸ್ವಲ್ಪ ಅವ್ರಿಗೆ ಪಾಸಿಟಿವ್ ಆಗಿ ಎನರ್ಜಿ ಬರೋ ಥರ ನೀವು ಮಾತಾಡಿದ್ರೆ ಅವರು ಪ್ರಸನ್ನರಾಗ್ತಾರೆ. ಇನ್ನು ಕೆಲವರು ಸೂಸೈಡ್ ಮಾಡ್ಕೊಂಬಿಟ್ಟಿರ್ತಾರೆ. ಅವ್ರಿಗೆ ಸೂಸೈಡ್ ಮಾಡ್ಕೊಳ್ಳೋದು ಘನಘೋರ ಅಪರಾಧ. ಅವ್ರಿಗೆ ಯಾವತ್ತೂ ಕೂಡ ಮುಕ್ತಿ ಸಿಗಲ್ಲ. ಅವರು ನರಕ ಅವ್ರು ಇಲ್ಲೇ ನೋಡಿರ್ತಾರೆ. ಯಾಕಂದರೆ ಅಲ್ಲಿ 4th ಪ್ಲೇನ್ಗೂ ಹೋಗೋಕ್ಕಾಗದೆ ನಮ್ಮ ಈ 3rd ಪ್ಲೇನಲ್ಲೂ ಇರೋಕ್ಕಾಗದೆ ಅವರು ಒದ್ದಾಡ್ತಾ ಇರ್ತಾರೆ. ಹಾಗಾಗಿ ಒಂದು ಕಿವಿ ಮಾತು, ಯಾರಿಗೆ ಸೂಸೈಡ್ ಮಾಡ್ಕೋಬೇಕು ಅನ್ನೋಂಥದ್ದು ಒಂದು ಆಲೋಚನೆ ಬಂದರೂ ಕೂಡ ಖಂಡಿತ ಮಾಡ್ಕೋಬೇಡಿ. ಅದಕ್ಕೆ ಯಾವತ್ತೂ ಕ್ಷಮೆನೇ ಇಲ್ಲ, ತುಂಬ ಒದ್ದಾಡಬೇಕಾಗತ್ತೆ. ಸೊ ಆ ಥರ ಆಲೋಚನೆ ಖಂಡಿತ ಯಾರೂ ಮಾಡಬೇಡಿ. ಹಾಗಾದರೆ ಪಿತೃದೋಷ ಏನೇನು ಸಿಂಪ್ಟಮ್ಸು ಕಾಣಿಸುತ್ತೆ ಅಂದರೆ, ಮಕ್ಕಳಾಗದೇ ಇರಬಹುದು, ಮತ್ತು ಕೆಲವರಿಗೆ ಮದುವೆನೇ ಆಗ್ತಾ ಇರಲ್ಲ, ಅದು ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗುತ್ತೆ. ಫ್ಯಾಮಿಲಿನಲ್ಲಿ ಬರುವಂತಹ ಪೀಳಿಗೆಯಲ್ಲಿ ಹೆಚ್ಚು ಜನಕ್ಕೆ ಮದುವೆ ಆಗ್ತಾ ಇರಲ್ಲ, ಮಕ್ಕಳಾಗ್ತಾ ಇರಲ್ಲ, ಮತ್ತು ಮಕ್ಕಳಾದರೂ ಕೂಡ ಬರೀ ಹೆಣ್ಮಕ್ಳೇ ಆಗ್ತಾ ಇರ್ತಾರೆ ಅಥವಾ ಗಂಡು ಮಕ್ಕಳೇ ಆಗ್ತಾ ಇರ್ತಾರೆ. ಹಣಕ್ಕೆ ಸಂಬಂಧಪಟ್ಟಂಗೆ ತುಂಬ ತೊಂದರೆಗಳಾಗ್ತಾ ಇರುತ್ತೆ. ಸೊ ಹಣಕ್ಕೆ ಸಂಬಂಧಪಟ್ಟಂಗೆ ನಮ್ಮ DNA ತುಂಬ ನೆಗೆಟಿವ್ಸು ಬಂದುಬಿಟ್ಟಿರುತ್ತೆ ನಮ್ಮ ವಂಶಾವಳಿಯಿಂದ. ಏನಂದರೆ ಹಣ ಬಿಡುತ್ತಾ, ಏನು ಗಿಡದಲ್ಲಿ ಬಿಡುತ್ತಾ, ಹಣ ಖರ್ಚಾದರೆ ಮತ್ತೆ ನಮಗೆ ಸಿಗೋದಿಲ್ಲ, ಹಾಗಾಗಿ ಖರ್ಚು ಮಾಡಬಾರ್ದು, ದುಡ್ಡು ಯಾರ ಹತ್ರ ಇರುತ್ತೆ ಅವರು ಕೆಟ್ಟವರು, ಈ ಥರ ಒಂದು ಬೇಡದೇ ಇರೋವಂತಹ ತುಂಬ ಎಮೋಷನ್ಸು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿಬಿಟ್ಟಿರುತ್ತೆ. ಸೊ ಪಾಶ್ಚಿಮಾತ್ಯರು ನಮ್ಮ ದೇಶಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮಲ್ಲಿ ಅಬಂಡೆನ್ಸ್ ಇತ್ತು, ನಮ್ಮ DNA ಈಗಲೂ ಇದೆ. ಯಾಕಂದರೆ ವಜ್ರ ವೈಡೂರ್ಯ ಇದನ್ನೆಲ್ಲ ರೋಡಲ್ಲಿ ಮಾರ್ತಾ ಇದ್ದಂತಹ ಒಂದು ಕಾಲ ನಮ್ಮ ದೇಶದಲ್ಲಿ. ಮಸಾಲ ಪದಾರ್ಥಗಳು ತುಂಬ ಇತ್ತು, ಸಮೃದ್ಧಿ ಇತ್ತು. ಪಂಚಭೂತಗಳು ಅಂದರೆ ಈಗೇನು ನಾವು ನೀರು ಖರ್ಚು ಮಾಡಿದ್ರೆ ಹೊಟ್ಟೋಗ್ಬಿಡುತ್ತೆ, ಕರೆಂಟ್ ಉರಿಸಿದ್ರೆ ಕಡಿಮೆ ಆಗಿಬಿಡುತ್ತೆ, ನೀರು ವೇಸ್ಟ್ ಮಾಡಬಾರ್ದು, ಈ ಥರ ಒಂದು ಬೇಡದೇ ಇರೋಂತಹ ಕೆಲವೊಂದು ಮ್ಯಾಟರ್ಸ್ನ ಏನು ಮಾಡಿದ್ರು ನಮ್ಮ ಪಾಶ್ಚಿಮಾತ್ಯರು ತುಂಬಿದ್ರು. ಬಟ್ ನಮ್ಮಲ್ಲಿ ಹಾಗಿರಲಿಲ್ಲ. ನೀರಿಗಾಗಲಿ, ಬೆಳಕಿಗಾಗಲಿ, ಹಣಕ್ಕಾಗಲಿ, ಆಹಾರಕ್ಕಾಗಲಿ ಯಾವುದಕ್ಕೂ ಕೂಡ ನಮ್ಮಲ್ಲಿ ತೊಂದರೆ ಇರಲಿಲ್ಲ. ಬಟ್ ಇದನ್ನು ನಮಗೆ ಪಾಶ್ಚಿಮಾತ್ಯ ಶಿಕ್ಷಣ ಕೊರತೆ ಅನ್ನೋದನ್ನು ಕಲಿಸ್ಕೊಡ್ತು. ಸೊ ಅದನ್ನು ಈಗಲೂ ಕೂಡ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೋದು, ಆ ಸಮೃದ್ಧಿ ಅನ್ನೋವಂತಹ ಒಂದು DNA. ಸೊ ಇದೆಲ್ಲ ನಮಗೆ ಪಾರಂಪರಿಕವಾಗಿ ಬಂದುಬಿಟ್ಟಿರುತ್ತೆ. ಹಾಗಾಗಿ ಹಣಕ್ಕೆ ಸಂಬಂಧಪಟ್ಟಂಗೆ ನಾವು ಹೆಚ್ಚು ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀವಿ. ರಿಲೇಷನ್ಶಿಪ್ಪು ಪ್ರೀತಿಯಿಂದ ಇರೋದಿಲ್ಲ, ಜಗಳ ಆಗ್ತಾ ಇರುತ್ತೆ. ನೋಡಬಹುದು ನಿಮ್ಮ ತಂದೆ ತಾಯಿ ಅಥವಾ ಅಜ್ಜಿ ತಾತ, ಸೊ ಅವರನ್ನು ನೀವು ನೋಡಿರ್ತೀರ. ಅವರು ಹೇಗೆ ಹಣವನ್ನು ಖರ್ಚು ಮಾಡ್ತಾರೆ, ಹಣಕ್ಕೆ ಸಂಬಂಧಪಟ್ಟಂಗೆ ಅವ್ರ ಎಮೋಷನ್ಸ್ ಏನಿರುತ್ತೆ ಮತ್ತು ಕೆಲವೊಂದು ಬ್ಲಾಕೇಜಸ್ ಏನಿರುತ್ತೆ, ಅವರು ಹೇಗೆ ಹಣ ಖರ್ಚು ಮಾಡ್ತಾ ಇರ್ತಾರೆ ಅದು ಕೂಡ ನಿಮಗೆ ಬಂದಿರುತ್ತೆ. ಸೊ ಸೇಮ್ ಪ್ಯಾಟರ್ನ್, ಈಗ ಯಾರಿಗೋ ಹಣ ಕೊಟ್ಟಿರ್ತಾರೆ ನಿಮ್ಮ ತಂದೆ, ಅದು ಬಂದಿರಲ್ಲ, ಆ ಪ್ಯಾಟ್ರನ್ನು ನಿಮಗೂ ಬಂದಿರುತ್ತೆ. ಸೊ ಅದು ನಮಗೆ ಅದೇ
ಪ್ಯಾಟರ್ನು ರಿಪೀಟ್ ಆಗ್ತಾ ಇರುತ್ತೆ. ಆತ್ಮಹತ್ಯೆ ಮತ್ತು ಕೆಲವೊಂದು ಕಾಯಿಲೆಗಳು ಒಬ್ಬರು ಹೇಗೆ ಸಾಯ್ತಾರೆ ಆ ಕುಟುಂಬದಲ್ಲಿ ಮುಂದಕ್ಕೆ ಅದೇ ಥರ ಸಾಯ್ತಾ ಇರೋ ಅಂಥದ್ದು, ಆಕ್ಸಿಡೆಂಟ್ ಆಗೋ ಅಂಥದ್ದು. ಸೊ ಈ ಥರದ್ದು ಎಲ್ಲ ಎಷ್ಟೇ ಕಷ್ಟಪಟ್ಟರೂ ಕೂಡ, ಎಷ್ಟೇ ಬಿಸ್ನೆಸ್ಸಲ್ಲಿ ಎಫರ್ಟ್ ಹಾಕಿ ಮಾಡಿದ್ರು ಕೂಡ ಏಳಿಗೆ ಆಗ್ತಾ ಇರಲ್ಲ. ಸೊ ಇದೆಲ್ಲ ಕೂಡ ನೀವು ಕುಂಡಲಿ ನೋಡ್ದೇ ತಿಳ್ಕೊಬೋದು ಇದು ಪಿತೃದೋಷ ಅಂತ. ಸೊ ಈ ಪಿತೃಪಕ್ಷದಲ್ಲಿ ನೀವು ನಿಮ್ಮ ಪಿತೃಗಳನ್ನು ನೆನಪಿಸ್ಕೊಂಡು ಕೆಲವೊಂದು ಮಂತ್ರಗಳನ್ನು 15 ದಿನ ಎಡಬಿಡದೆ ಮಾಡಿದ್ರೆ ನಿಮ್ಮ ಪೂರ್ವಜರಿಗೆ ಎನರ್ಜಿ ಸಿಗುತ್ತೆ, ಪಾಸಿಟಿವ್ ಎನರ್ಜಿ, ಆ ದೇವರ ಒಂದು ಆಶೀರ್ವಾದದಿಂದ ಅವ್ರಿಗೆ ಮುಕ್ತಿ ಸಿಗತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ನಮ್ಮ ಏನು ವಂಶಜರು ಸತ್ತ 11 ದಿನ ಶ್ರಾದ್ದ ಎಲ್ಲ ಮಾಡ್ತೀವಲ್ವ, ಆ 11 ದಿನ ಅವರು ಒಂದು ವಿಂಡೋ ಪೀರಿಯಡ್ ಅಂತ ಕರೀತಾರೆ. ಆ ಒಂದು ಅವಧಿಯಲ್ಲಿ ಅವರು 4th ಪ್ಲೇನ್ಗೆ ಹೋಗೋದಕ್ಕೆ ಅವಕಾಶ ಇದ್ದವ್ರು ಹೊರಟೋದ್ರೆ ಅವ್ರಿಗೆ ಮುಕ್ತಿ ಸಿಗತ್ತೆ. ಇನ್ನು ಕೆಲವರು ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ, ಹೊಸ ಮನೆ ಕಟ್ಸಿರ್ತಾರೆ, ಅಥವಾ ಪ್ರೀತಿ ಪಾತ್ರಗಳನ್ನ ಬಿಟ್ಟು ಹೋಗೋದಕ್ಕಾಗಲ್ಲ, ಹಣ ಇರುತ್ತೆ, ಹಣದ ಬಗ್ಗೆ ಹೆಚ್ಚಿನ ಆಸೆ, ಯಾರದೋ ತುಂಬ ಅಟ್ಯಾಚ್ಮೆಂಟ್ ಬಿಟ್ಟು ಹೋಗೋಕ್ಕಾಗಲ್ಲ. ಈ ಥರ ಇದ್ದಾಗ ಏನಾಗುತ್ತೆ, ಅವರು ಆ 11 ದಿನದ ವಿಂಡೋ ಪೀರಿಯಡಲ್ಲಿ 4th ಪ್ಲೇನ್ಗೆ ಹೋಗೋದಕ್ಕಾಗಲ್ಲ. ಆಗ ಏನಾಗುತ್ತೆ, ಅವರು ಇಲ್ಲಿ ಅಂತರ್ಪಿಚಾಚಿಗಳಾಗಿ ಓಡಾಡ್ತಾ ಇರ್ತಾರೆ, ಅವ್ರಿಗೆ ಮುಕ್ತಿ ಸಿಕ್ಕಿರಲ್ಲ. ಸೊ ಅದು ಅವರು ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ನಾವು ಕೆಲವೊಂದು ದೇವರ ಮಂತ್ರಗಳನ್ನು ಜಪ ಮಾಡಿ ಅದನ್ನು ಅವ್ರಿಗೆ ದಾನವಾಗಿ ಕೊಟ್ಟರೆ ಅವ್ರಿಗೆ ಪಾಸಿಟಿವ್ ಆಗಿ ದೇವರ ಆಶೀರ್ವಾದ ಸಿಗುತ್ತೆ, ಅವರು ಮುಕ್ತಿಯನ್ನು ಹೊಂದುತ್ತಾರೆ, 4th ಪ್ಲೇನ್ಗೆ ಹೋಗ್ತಾರೆ. ಆಗ ಏನಾಗುತ್ತೆ, ನಿಮಗೆ ಅವರ ಒಂದು ಅಪರಿಮಿತ ಆಶೀರ್ವಾದ ನಿಮಗೆ ಸಿಗುತ್ತೆ, ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಈ 15 ದಿನಗಳ ಕಾಲ ಸ್ವಧಾದೇವಿ ಮಂತ್ರವನ್ನು ಮತ್ತು ಅವರ ಮೂಲ ಮಂತ್ರ 2 ಮಂತ್ರಗಳನ್ನು ಹೇಳ್ತೀವಿ. ರುದ್ರದೇವ ಅವರ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ತೀವಿ 108 ಬಾರಿ. ಅದು ಒಂದು ರುದ್ರಾಕ್ಷಿ ಮಾಲೆ ತೊಗೋಬೇಕು ನೀವು, 108 ಮಣಿ ಇರೋ ಅಂಥದ್ದು. ಅದನ್ನು ಬೇರೆ ಜಪ ಮಾಡೋದಕ್ಕೆ ಉಪಯೋಗಿಸಬಾರ್ದು. ಈ ಪಿತೃಪಕ್ಷದಲ್ಲಿ ನಿಮ್ಮ ಪಿತೃಗಳಿಗೋಸ್ಕರ ಜಪ ಮಾಡೋದಕ್ಕೆ ಮಾತ್ರ ಉಪಯೋಗಿಸ್ಬೇಕು, ಮತ್ತು ಅದನ್ನು ಎತ್ತಿಡಬೇಕು, ಮತ್ತು ಮುಂದಿನ ವರ್ಷ ಉಪಯೋಗಿಸಿ. ಮತ್ತು ನೀವು ಕೂತಾಗ ಜಪ ಮಾಡೋದಕ್ಕೆ ಆಸನದ ಮೇಲೆ ಕೂತ್ಕೋಬೇಕು. ನೀವು ಆಸನದ ಮೇಲೆ ಕೂತ್ಕೊಂಡಿಲ್ಲ ಅಂದರೆ ಚೇರ್ ಮೇಲೆ ಕೂತ್ಕೊಂಡು ನಿಮ್ಮ ಕಾಲಿನ ಕೆಳಗಡೆ ಉಲ್ಲನ್ನೇ ಆಗಿರಬೇಕು, ಉಲ್ಲನ್ ಮ್ಯಾಟ್ ಹಾಕ್ಕೊಂಡು ಕೂತ್ಕೋಬೇಕು. ಈ ಮಾಡೋ ಅಂತಹ ಜಪ ಸೂರ್ಯ ಮುಳುಗೋದಕ್ಕಿಂತ ಮುಂಚೆನೇ ಮಾಡಬೇಕಾಗತ್ತೆ. ಹಣಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಹೀಲಿಂಗ್ ಪ್ರೇಯರ್ ಇರುತ್ತೆ ನಿಮ್ಮ ಆನ್ಸಿಸ್ಟರ್ಸ್ಗೆ. ಅದಕ್ಕೆ ನೀವು 7 ಪರ್ಪಲ್ ಕ್ಯಾಂಡಲ್ ತೊಗೋಬೇಕು. ಅದನ್ನು ಅಮೆಝಾನಲ್ಲಿ ಸಿಗುತ್ತೆ. ಅದನ್ನು ನೀವು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಳ್ಳಿ, ಅಥವಾ ನಿಮಗೇನಾದರೂ ನಿಮ್ಮ ಲೊಕಾಲಿಟಿನಲ್ಲೇ ಸಿಗುತ್ತೆ ಅಂದರೆ ತೆಗೆದುಕೊಳ್ಳಿ. ಮತ್ತು ಈ 15 ದಿನ ನೀವು ಯಾವುದೇ ಹೊಸ ಬಟ್ಟೆ ಕೊಳ್ಳೋ ಹಾಗಿಲ್ಲ. ಸಾಧ್ಯ ಆದರೆ ನಿಮ್ಮ ಪಿತೃಗಳ ಹೆಸರಿನಲ್ಲಿ ಬ್ಲ್ಯಾಂಕೆಟನ್ನು ದಾನ ಮಾಡಬಹುದು, ಅಥವಾ ಹೊಸ ಬಟ್ಟೆ ತೊಗೊಂಡ್ರೂ ಕೂಡ ಅದನ್ನು ದಾನ ಮಾಡೋಕ್ಕೆ ತೊಗೋಬೇಕು. 5 ಬಟ್ಟೆಯನ್ನು ಈ ಪಿತೃಪಕ್ಷದಲ್ಲಿ ನಿಮ್ಮ ಪಿತೃಗಳ ಹೆಸರಿನಿಂದ ದಾನ ಮಾಡಿ, ತುಂಬ ಒಳ್ಳೆಯದು. ಬಡಬಗ್ಗರಿಗೆ ಊಟವನ್ನು ಹಾಕಿ ಅವರ ಹೆಸರಲ್ಲಿ, ಅದು ತುಂಬ ಒಳ್ಳೆಯದು. ನಿಮ್ಮ ನಾನ್ ವೆಜ್ಜನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಸೊ ಇಷ್ಟು ಸ್ಟ್ರಿಕ್ಟ್ ರೂಲ್ಸು ನೀವು ಫಾಲೋ ಮಾಡಬೇಕಾಗಿರೋದು. ಮತ್ತು ಪ್ರತಿನಿತ್ಯ ಧ್ಯಾನ ಮಾಡುವಾಗ ಬೆಳಗ್ಗೆನೇ ಸ್ನಾನ ಮಾಡಬೇಕಾಗಿರುತ್ತೆ. ಸ್ನಾನ ಮಾಡಿದ ಶುಚಿಯಾಗಿ ಬಟ್ಟೆಯನ್ನು ಧರಿಸಿ ಈ ಧ್ಯಾನವನ್ನು ಮಾಡಬೇಕಾಗುತ್ತೆ. ನಾನು ನಿಮಗೆ ಆ ಒಂದು ಮಂತ್ರ ಮತ್ತು ದೇವರ ಫೋಟೋ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇದು ಹೇಗೆ ಪಿತೃ ದೋಷ ಬರುತ್ತೆ ಅದರ ಹಿನ್ನೆಲೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.